ಸಂಪುಟದ ಪ್ರಮುಖ ಸಚಿವರೇ ಈ ಜಾತಿ ಗಣತಿ ವಿಚಾರವನ್ನ ವಿರೋಧ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇದನ್ನ ಒಪ್ಪಕೂಡದು ಅನ್ನುವಂತಹ ನಿಲುವಿಗೆ ಈಗ ಹಲವು ಸಚಿವರು ಬಂದಂತಿದೆ. ಈ ಹಿಂದೆಯೂ ಕೂಡ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಿದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿ ಈಗ ಈ ವರದಿಗೆ ಜಾತಿ ಬಿಸಿಗೆ ಕಾರಣ ಆಗ್ತಾ ಇದೆ. ಸಂಪುಟದ ಪ್ರಮುಖ ಸಚಿವರಿಂದಲೇ ವರದಿಗೆ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ರೆಡ್ಡಿ ಸಮಾಜದ ಖಾಸಗಿ ಸರ್ವೆ ಮಾಡಿಸಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ರಾಜ್ಯದಲ್ಲಿ ರೆಡ್ಡಿ ಸಮುದಾಯದವರು 7 ಲಕ್ಷ ಇದ್ದಾರೆ. ನಮ್ಮ ರೆಡ್ಡಿ ಸಮಾಜದ ಮೀಟಿಂಗ್ ಶನಿವಾರ ಕರೆದಿದ್ದೇವೆ. ಇಷ್ಟು ಜನ ಇದ್ದಾರೆ, ಪರಿಶೀಲಿಸಿ ಅಂತ ಹೇಳ್ತೀವಿ. ಸರಿ ಇದ್ರೆ ಓಕೆ, ಇಲ್ಲದೆ ಇದ್ರೆ ಸರಿ ಮಾಡುವಂತೆ ಸರ್ಕಾರಕ್ಕೆ ಹೇಳ್ತೀವಿ ಅಂತ ಈಗ ಸಚಿವ ರೆಡ್ಡಿ ಅವರು ಈ ಒಂದು ವರದಿಯ ವಿಚಾರವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಈ ಶನಿವಾರ ನಮ್ಮ ರೆಡ್ಡಿ ಸಮಾಜದ ಒಂದು ಮೀಟಿಂಗ್ ಕರಿತೀವಿ ಮತ್ತು ಇವತ್ತೆಲ್ಲ ಮುಖಂಡರೆಲ್ಲ ನಾವು ಸೇರಿ ಜಾತಿ ಗಣತಿ ನಮ್ಮದು ಈ ಜಾತಿ ಗಣತಿ ಪ್ರಕಾರ 7.5 ಲಕ್ಷ ಇದೆ ನಮ್ಮದು. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ನಮ್ಮ ರೆಡ್ಡಿ ಸಮಾಜದ ಎಲ್ಲ ಜಿಲ್ಲಾಧ್ಯಕ್ಷರುಗಳಿಗೆ ಒಂದ್ಸಲ ವೆರಿಫೈ ಮಾಡಿ ಅಂತ ಹೇಳ್ಬಿಡ್ತೀವಿ. ಸರಿಯಾಗಿದ್ದರೆ ಓಕೆ, ಕಮ್ಮಿ ಇದೆಯೋ ಜಾಸ್ತಿ ಇದೆಯೋ ಸರಿ ಇದೆಯೋ ನಾವು ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡ್ತೀವಿ. ಈಗ ನಮ್ಮ ಹತ್ರ ದೂರ ಬದಲು ನಮ್ಮ ಹತ್ರ ಯಾವ ಸ್ಟ್ಯಾಟಿಸ್ಟಿಕ್ಸು ಇಲ್ಲ, ಎಷ್ಟು ಜನ ಇದ್ದೀವಿ ಯಾವ ತಾಲೂಕಲ್ಲಿ ಅಂತ. ಈಗ ಸರ್ಕಾರ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದೆ, ಒಂದ್ಸಲ ಚೆಕ್ ಮಾಡಿಬಿಡ್ತೀವಿ. ಸರಿ ಇದ್ದರೆ ಓಕೆ, ಸರಿ ಇಲ್ಲ ಅಂದರೆ ಸರ್ಕಾರಕ್ಕೆ ಸರಿ ಮಾಡಿ ಅಂತ ಹೇಳೋಣ. ಅವರು ಕೂಡ ಅದೇ ಥರ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ ನಮಗೆ. ಈ ಶನಿವಾರ ನಮ್ಮ ರೆಡ್ಡಿ ಸಮಾಜದ ಒಂದು ಮೀಟಿಂಗ್ ಕರಿತೀವಿ ಮತ್ತು ಇವತ್ತೆಲ್ಲ ಮುಖಂಡರೆಲ್ಲ ನಾವು ಸೇರಿ ಜಾತಿ ಗಣತಿ ನಮ್ಮದು ಈ ಜಾತಿ ಗಣತಿ ಪ್ರಕಾರ 7.5 ಲಕ್ಷ ಇದೆ ನಮ್ಮದು. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ನಮ್ಮ ರೆಡ್ಡಿ ಸಮಾಜದ ಎಲ್ಲ ಜಿಲ್ಲಾಧ್ಯಕ್ಷರುಗಳಿಗೆ ಒಂದ್ಸಲ ವೆರಿಫೈ ಮಾಡಿ ಅಂತ ಹೇಳ್ಬಿಡ್ತೀವಿ. ಸರಿಯಾಗಿದ್ದರೆ ಓಕೆ, ಕಮ್ಮಿ ಇದೆಯೋ ಜಾಸ್ತಿ ಇದೆಯೋ ಸರಿ ಇದೆಯೋ ನಾವು ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡ್ತೀವಿ. ಈಗ ನಮ್ಮ ಹತ್ರ ದೂರ ಬದಲು ನಮ್ಮ ಹತ್ರ ಯಾವ ಸ್ಟ್ಯಾಟಿಸ್ಟಿಕ್ಸು ಇಲ್ಲ, ಎಷ್ಟು ಜನ ಇದ್ದೀವಿ ಯಾವ ತಾಲೂಕಲ್ಲಿ ಅಂತ. ಈಗ ಸರ್ಕಾರ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದೆ, ಒಂದ್ಸಲ ಚೆಕ್ ಮಾಡಿಬಿಡ್ತೀವಿ. ಸರಿ ಇದ್ದರೆ ಓಕೆ, ಸರಿ ಇಲ್ಲ ಅಂದರೆ ಸರ್ಕಾರಕ್ಕೆ ಸರಿ ಮಾಡಿ ಅಂತ ಹೇಳೋಣ. ಅವರು ಕೂಡ ಅದೇ ಥರ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ ನಮಗೆ. ಈ ಶನಿವಾರ ನಮ್ಮ ರೆಡ್ಡಿ ಸಮಾಜದ ಒಂದು ಮೀಟಿಂಗ್ ಕರಿತೀವಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನನ್ನ ಕೊಲೀಗ ನಿಕೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಿಕೇಶ್, ಈ ಒಂದು ವರದಿಯ ವಿಚಾರವಾಗಿ ಪ್ರಮುಖ ಸಮುದಾಯಗಳ ವಿರೋಧವನ್ನು ವ್ಯಕ್ತಪಡಿಸ್ತಾ ಇವೆ. ಒಕ್ಕಲಿಗ ಸಮುದಾಯ, ವೀರಶೈವ ಲಿಂಗಾಯತ ಸಮುದಾಯ, ಈಗ ರೆಡ್ಡಿ ಸಮುದಾಯ ಇತ್ಯಾದಿ. ಈ ರೀತಿಯ ವಿರೋಧವನ್ನ ಕಟ್ಕೊಂಡು ಸಿದ್ದರಾಮಯ್ಯ ಅವರು ಇದನ್ನ ಜಾರಿಗೆ ತರ್ತಾರ ಅನ್ನುವಂಥದ್ದು ಪ್ರಶ್ನೆ. ದತ್ತಾಂಶವೇ ಸರಿ ಇಲ್ಲ ಅನ್ನುವಂಥ ಗಂಭೀರ ಆರೋಪ. ಯಾಕೆ ಸರ್ಕಾರ ಇದನ್ನ ಇಷ್ಟೊಂದು ಗಂಭೀರವಾಗಿ ತೆಗೆದುಕೊಂಡಿದೆ? ಜಿದ್ದಿಗೆ ಬಂದಂತಿದೆಯಾ? ಏನಾಗ್ಬೋದು ಅಂತ? ಖಂಡಿತ ಶ್ರೀಪಾದ್ ಪಾಟೀಲ್, ಈ ಹಿಂದೆ ಕೂಡ ಇದೇ ವಿಚಾರ ಪ್ರಸ್ತಾಪ ಆದಂಥ ಸಂದರ್ಭದಲ್ಲಿ ಸ್ವಪಕ್ಷದ ನಾಯಕರೇ ತಿರುಗಿ ಬಿದ್ದಿದ್ದಾರೆ. ಆದರೆ ಈಗ ಮತ್ತೆ ಇದೇ ವಿಚಾರ ಮುನ್ನೆಲೆಗೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಜಾತಿ ಜನಗಣತಿ ವರದಿ ಆಗಲೇಬೇಕು, ಜಾರಿ ಆಗಲೇಬೇಕು ಅನ್ನೋಂಥದ್ದು ಕೂಡ ಮುನ್ನೆಲೆಗೆ ತರ್ತಾ ಇರುವಂಥದ್ದು. ಜೊತೆಗೆ ಈ ಹಿಂದೆ ಇಲ್ಲಿ ತೆಲಂಗಾಣದಲ್ಲಿ ಯಾವಾಗ ರೇವಂತ್ ರೆಡ್ಡಿ ಅವರು ಈ ಜಾತಿ ಜನಗಣತಿ ವಿಚಾರವನ್ನು ಜಾರಿಗೆ ತಂದರು, ಕರ್ನಾಟಕದಲ್ಲಿ ಆಗಲೇಬೇಕು ಅನ್ನುವಂಥದ್ದು ಈಗ ಪಟ್ಟು ಹಿಡ್ಕೊಂಡು ಕುಳ್ಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಯಾಕಂತ ಹೇಳಿದ್ರೆ ಅವ್ರಿಗಿಂತ ಸ್ವಲ್ಪ ಅಂದರೆ ಜೂನಿಯರ್ ಅಂತಲೇ ಹೇಳ್ಬೋದು ರೇವಂತ್ ರೆಡ್ಡಿ ಅವರು. ಆದರೆ ಮೊದಲಿಗೆ ಅಲ್ಲಿ ಬಿಟ್ರು. ಆದರೆ ಜಾತ್ಯತೀತ ನಾಯಕ ಅಂತ ಗುರುತಿಸಿಕೊಳ್ಳುವಂತಹ, ಅದೇ ಅಹಿಂದ ನಾಯಕ ಅಂತ ಗುರುತು ಮಾಡಿಕೊಳ್ಳುವಂತಹ ಇದೇ ಸಿಎಂ ಸಿದ್ದರಾಮಯ್ಯವರು ಸ್ವಲ್ಪ ಡಿಲೇ ಮಾಡ್ತಿದ್ರು. ಆದರೆ ತಾನು ಈ ಸಿಎಂ ಪಟ್ಟದಿಂದ ಇಳಿದೋಗೋದ್ರೊಳಗೆ, ತನ್ನ ರಾಜಕಾರಣ ಕಂಪ್ಲೀಟ್ ಆಗೋದ್ರೊಳಗೆ, ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ಳೋದ್ರ ಒಳಗೆ ನಾನು ಈ ಜಾತಿ ಜನಗಣತಿಯನ್ನು ಜಾರಿ ಮಾಡಲೇಬೇಕು ಅನ್ನುವಂತಹ ಒಂದು ನಿರೀಕ್ಷೆ, ಆಸೆ, ಆಕಾಂಕ್ಷೆ ಎಲ್ಲವನ್ನೂ ಇಟ್ಕೊಂಡಿದ್ರು. ಬಟ್ ಇಷ್ಟು ದಿವಸ ಎಲ್ಲ ಸ್ವಪಕ್ಷದ ನಾಯಕರು ಇರ್ಬೋದು ಅಥವಾ ಪ್ರತಿಯೊಬ್ಬರು ಕೂಡ ವೆಯ್ಟ್ ಮಾಡ್ತಾ ಇದ್ರು, ಕಾದು ನೋಡುವ ತಂತ್ರಗಾರಿಕೆಯನ್ನು ಯೂಸ್ ಮಾಡ್ಕೊಳ್ತಾ ಇದ್ರು. ಯಾಕಂತ ಹೇಳಿದ್ರೆ ಇದು ಯಾವಾಗ ಪ್ರಸ್ತಾವ ಆದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು, ಅಲ್ಲಿಗೆ ಸ್ವಲ್ಪ ತಣ್ಣಗಾಕೊಂಡು ಹೋಗ್ತಾ ಇತ್ತು. ಆದರೆ ಈಗ ಹಾಗಲ್ಲ, ಸಿಎಂ ಸಿದ್ದರಾಮಯ್ಯವರು ಇದನ್ನ ಜಾರಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗ ಒಬ್ಬೊಬ್ಬರೇ ಒಂದೊಂದೇ ಸಮುದಾಯದವರು ನಮ್ಮದು ಇಂತಿಷ್ಟು ಲೆಕ್ಕ ಅಲ್ಲ, ನಮ್ಮದು ಜಾಸ್ತಿ ಇದೆ ಎನ್ನುವಂಥದ್ದು ಕೂಡ ಈಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಪಾರದರ್ಶಕವಾಗಿ ನಡೆದಿಲ್ಲ, ಇದು ಅವೈಜ್ಞಾನಿಕ ಆಗಿದೆ ಅಂತ ವಿರೋಧ ಪಕ್ಷದವರು ಒಂದ್ ಕಡೆ ಹೇಳ್ತಾ ಇದ್ದಾರೆ. ಆದರೆ ಆ ವಿರೋಧ ಪಕ್ಷದಲ್ಲಿರುವಂಥವ್ರು ಮತ್ತೆ ಸ್ವಪಕ್ಷದ ನಾಯಕರ ಒಂದಿಷ್ಟು ಜನ ಆಯಾಯ ಸಮುದಾಯ ವರ್ಗದವರು ಹೇಳ್ತಿದ್ದಾರೆ, ನಮ್ಮ ಜಾತಿ ಜನಗಣತಿಯಲ್ಲಿ ನಮ್ಮ ಜನಸಂಖ್ಯೆ ಕಡಿಮೆ ಇದೆ, ಕಡಿಮೆ ತೋರಿಸ್ತಾ ಇದ್ದಾರೆ, ನಾವು ಜಾಸ್ತಿ ಇದ್ದೀವಿ
ನಮಗೆ ನೆಕ್ಸ್ಟ್ ಮೀಸಲಾತಿ ಇರ್ಬೋದು ಅಥವಾ ಬೇರೆ ಒಂದು ರಾಜಕೀಯ ಪ್ರತಿಯೊಂದಿಗೂ ನಾವು ವೀರಶೈವ ಲಿಂಗಾಯತರನ್ನು ನೋಡ್ತೀವಿ. ಈಗ 224 ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ 150 ಕ್ಷೇತ್ರ ಪ್ರಾಬಲ್ಯವನ್ನು ಹೊಂದಿರ್ತಾರೆ. ಯಾಕಂತ ಹೇಳಿದ್ರೆ ಅವರ ಒಂದು ಕೊಡುಗೆ ಅಂತೆಲ್ಲ ಹೇಳ್ಕೊಂಡು ಒಂದಿಷ್ಟು ಸೀಟ್ಗಳನ್ನು ತೆಗೆದುಕೊಳ್ತಿರ್ತಾರೆ. ಯಾಕಂದ್ರೆ ಒಂದಿಷ್ಟು ರಾಜಕಾರಣ ನಡೆಯುವಂಥದ್ದೇ ಈ ಲೆವೆಲಲ್ಲಿ ನಡೆಯುತ್ತೆ. ಆದರೆ ಈಗ ರಾಮಲಿಂಗಾರೆಡ್ಡಿ ಅವರು ಕೂಡ ಪ್ರಸ್ತುತವಾಗಿ ಮುನ್ನೆಲೆಗೆ ಬಂದಿರುವಂಥದ್ದು. ನಮ್ಮದು ರೆಡ್ಡಿ ಸಮುದಾಯ, ನಮ್ಮದು ಕೂಡ ಕಡಿಮೆ ತೋರಿಸ್ತಾ ಇರುವಂಥದ್ದು. ಎಲ್ಲೊಂದು ಕಡೆ ಇದು ಸರಿ ಇಲ್ಲ, ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು. ಜೊತೆಗೆ ಇವರು ಕೂಡ ಒಂದು ಮೀಟಿಂಗನ್ನು ಕರೆದಿದ್ದಾರೆ, ಮಹತ್ವದ ಸಭೆಯನ್ನು ಕರೆದಿದ್ದಾರೆ. ಈ ಸಭೆಯಲ್ಲಿ ಏನು ಡಿಕ್ಲೇರ್ ಆಗುತ್ತೆ, ಏನು ನಿರ್ಣಯವನ್ನು ತೆಗೆದುಕೊಳ್ತಾರೆ, ಹಾಗೆ CM ಮೇಲೆ ಒತ್ತಡವನ್ನು ಹಾಕ್ತಾರಾ, ಕಾದು ನೋಡಬೇಕಾಗುತ್ತೆ. ಇನ್ನೊಂದು ಕಡೆಯಲ್ಲಿ ಒಕ್ಕಲಿಗ ಸಮುದಾಯದವರು ಕೂಡ DK ಶಿವಕುಮಾರ್ ಅವರು ಕೂಡ ಒಂದು ಸಭೆಯನ್ನು ಕರೆದಿದ್ದಾರೆ. ಈ ಸಭೆಯಲ್ಲೂ ಕೂಡ ಏನು ತೀರ್ಮಾನ ಆಗುತ್ತೆ ಅಂತ ಕಾದು ನೋಡಬೇಕಾಗತ್ತೆ. ಜೊತೆಗೆ ವೀರಶೈವ ಹಾಗೆ ಲಿಂಗಾಯತರು ಕೂಡ ಒಂದು ಸಭೆಯನ್ನು ಕರೆದಿದ್ರು. ಇವರೆಲ್ಲರೂ ಸೇರ್ಕೊಂಡು ಒಂದು ಸಭೆಯನ್ನು ಕರಿತಾ ಇದ್ರು. ಓಕೆ, ಆ ಸಭೆಯಲ್ಲಿ ಯಾವ ರೀತಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ, ಜೊತೆಗೆ ಇನ್ ಕೇಸ್ ಏನಾದರೂ ಜಾರಿಯಾದಂಥ ಸಂದರ್ಭದಲ್ಲಿ ರಾಜೀನಾಮೆ ಪರ್ವ ಶುರುವಾಗುತ್ತಾ ಎನ್ನುವಂಥದ್ದು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಶ್ರೀಪಾದ್ ಪಾಟೀಲ್, ಓಕೆ, ಥ್ಯಾಂಕ್ ಯು ನಿಕೇಶ್ ಮಾಹಿತಿಗಾಗಿ. ನಮ್ದು ಇಂತಿಷ್ಟು ಲೆಕ್ಕ ಅಲ್ಲ, ನಮ್ದು ಜಾಸ್ತಿ ಇದೆ ಎನ್ನುವಂಥದ್ದು ಕೂಡ ಈಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಪಾರದರ್ಶಕವಾಗಿ ನಡೆದಿಲ್ಲ, ಇದು ಅವೈಜ್ಞಾನಿಕ ಆಗಿದೆ ಅಂತ ವಿರೋಧ ಪಕ್ಷದವರು ಒಂದ್ ಕಡೆ ಹೇಳ್ತಾ ಇದ್ದಾರೆ. ಆದ್ರೆ ಆ ವಿರೋಧ ಪಕ್ಷದಲ್ಲಿರುವಂತವರು ಮತ್ತೆ ಸ್ವಪಕ್ಷದ ನಾಯಕರ ಒಂದಿಷ್ಟು ಜನ ಆಯಾಯ ಸಮುದಾಯ ವರ್ಗದವರು ಹೇಳ್ತಿದ್ದಾರೆ, ನಮ್ಮ ಜಾತಿ ಜನಗಣತಿಯಲ್ಲಿ ನಮ್ಮ ಜನಸಂಖ್ಯೆ ಕಡಿಮೆ ಇದೆ, ಕಡಿಮೆ ತೋರಿಸ್ತಾ ಇದ್ದಾರೆ, ನಾವು ಜಾಸ್ತಿ ಇದ್ದೀವಿ, ನಮಗೆ ನೆಕ್ಸ್ಟ್ ಮೀಸಲಾತಿ ಇರ್ಬೋದು ಅಥವಾ ಬೇರೆ ಒಂದು ರಾಜಕೀಯ ಪ್ರತಿಯೊಂದಿಗೂ ನಾವು ವೀರಶೈವ ಲಿಂಗಾಯತರನ್ನು ನೋಡ್ತೀವಿ. ಈಗ 224 ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ 150 ಕ್ಷೇತ್ರ ಪ್ರಾಬಲ್ಯವನ್ನು ಹೊಂದಿರ್ತಾರೆ. ಯಾಕಂತ ಹೇಳಿದ್ರೆ ಅವರ ಒಂದು ಕೊಡುಗೆ ಅಂತೆಲ್ಲ ಹೇಳ್ಕೊಂಡು ಒಂದಿಷ್ಟು ಸೀಟ್ಗಳನ್ನು ತೆಗೆದುಕೊಳ್ತಿರ್ತಾರೆ. ಯಾಕಂದ್ರೆ ಒಂದಿಷ್ಟು ರಾಜಕಾರಣ ನಡೆಯುವಂಥದ್ದೇ ಈ ಲೆವೆಲಲ್ಲಿ ನಡೆಯುತ್ತೆ. ಆದರೆ ಈಗ ರಾಮಲಿಂಗಾರೆಡ್ಡಿ ಅವರು ಕೂಡ ಪ್ರಸ್ತುತವಾಗಿ ಮುನ್ನೆಲೆಗೆ ಬಂದಿರುವಂಥದ್ದು. ನಮ್ಮದು ರೆಡ್ಡಿ ಸಮುದಾಯ, ನಮ್ಮದು ಕೂಡ ಕಡಿಮೆ ತೋರಿಸ್ತಾ ಇರುವಂಥದ್ದು. ಎಲ್ಲೊಂದು ಕಡೆ ಇದು ಸರಿ ಇಲ್ಲ, ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು. ಜೊತೆಗೆ ಇವರು ಕೂಡ ಒಂದು ಮೀಟಿಂಗನ್ನು ಕರೆದಿದ್ದಾರೆ, ಮಹತ್ವದ ಸಭೆಯನ್ನು ಕರೆದಿದ್ದಾರೆ. ಈ ಸಭೆಯಲ್ಲಿ ಏನು ಡಿಕ್ಲೇರ್ ಆಗುತ್ತೆ, ಏನು ನಿರ್ಣಯವನ್ನು ತೆಗೆದುಕೊಳ್ತಾರೆ, ಹಾಗೆ CM ಮೇಲೆ ಒತ್ತಡವನ್ನು ಹಾಕ್ತಾರಾ, ಕಾದು ನೋಡಬೇಕಾಗುತ್ತೆ. ಇನ್ನೊಂದು ಕಡೆಯಲ್ಲಿ ಒಕ್ಕಲಿಗ ಸಮುದಾಯದವರು ಕೂಡ DK ಶಿವಕುಮಾರ್ ಅವರು ಕೂಡ ಒಂದು ಸಭೆಯನ್ನು ಕರೆದಿದ್ದಾರೆ. ಈ ಸಭೆಯಲ್ಲೂ ಕೂಡ ಏನು ತೀರ್ಮಾನ ಆಗುತ್ತೆ ಅಂತ ಕಾದು ನೋಡಬೇಕಾಗತ್ತೆ. ಜೊತೆಗೆ ವೀರಶೈವ ಹಾಗೆ ಲಿಂಗಾಯತರು ಕೂಡ ಒಂದು ಸಭೆಯನ್ನು ಕರೆದಿದ್ರು. ಇವರೆಲ್ಲರೂ ಸೇರ್ಕೊಂಡು ಒಂದು ಸಭೆಯನ್ನು ಕರಿತಾ ಇದ್ರು. ಓಕೆ, ಆ ಸಭೆಯಲ್ಲಿ ಯಾವ ರೀತಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ, ಜೊತೆಗೆ ಇನ್ ಕೇಸ್ ಏನಾದರೂ ಜಾರಿಯಾದಂಥ ಸಂದರ್ಭದಲ್ಲಿ ರಾಜೀನಾಮೆ ಪರ್ವ ಶುರುವಾಗುತ್ತಾ ಎನ್ನುವಂಥದ್ದು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಶ್ರೀಪಾದ್ ಪಾಟೀಲ್, ಓಕೆ, ಥ್ಯಾಂಕ್ ಯು ನಿಕೇಶ್ ಮಾಹಿತಿಗಾಗಿ. ಸಂಪುಟದ ಪ್ರಮುಖ ಸಚಿವರೇ ಈ ಜಾತಿ ಗಣತಿ ವಿಚಾರವನ್ನ ವಿರೋಧ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇದನ್ನ ಒಪ್ಪಕೂಡದು ಅನ್ನುವಂತಹ ನಿಲುವಿಗೆ ಈಗ ಹಲವು ಸಚಿವರು ಬಂದಂತಿದೆ. ಈ ಹಿಂದೆಯೂ ಕೂಡ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಿದೆ. CM ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿ ಈಗ ಈ ವರದಿಗೆ ಜಾತಿ ಬಿಸಿಗೆ ಕಾರಣ ಆಗ್ತಾ ಇದೆ. ಸಂಪುಟದ ಪ್ರಮುಖ ಸಚಿವರಿಂದಲೇ ವರದಿಗೆ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ರೆಡ್ಡಿ ಸಮಾಜದ ಖಾಸಗಿ ಸರ್ವೆ ಮಾಡಿಸಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ರಾಜ್ಯದಲ್ಲಿ ರೆಡ್ಡಿ ಸಮುದಾಯದವರು 7 ಲಕ್ಷ ಇದ್ದಾರೆ. ನಮ್ಮ ರೆಡ್ಡಿ ಸಮಾಜದ ಮೀಟಿಂಗ್ ಶನಿವಾರ ಕರೆದಿದ್ದೇವೆ, ಇಷ್ಟು ಜನ ಇದ್ದಾರೆ, ಪರಿಶೀಲಿಸಿ ಅಂತ ಹೇಳ್ತೀವಿ. ಸರಿ ಇದ್ರೆ ಓಕೆ, ಇಲ್ಲದೆ ಇದ್ರೆ ಸರಿ ಮಾಡುವಂತೆ ಸರ್ಕಾರಕ್ಕೆ ಹೇಳ್ತೀವಿ ಅಂತ ಈಗ ಸಚಿವ ರೆಡ್ಡಿ ಅವರು ಈ ಒಂದು ವರದಿಯ ವಿಚಾರವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಈ ಶನಿವಾರ ನಮ್ಮ ರೆಡ್ಡಿ ಸಮಾಜದ ಒಂದು ಮೀಟಿಂಗ್ ಕರಿತೀವಿ. ಮತ್ತು ಇವತ್ತೆಲ್ಲ ಮುಖಂಡರೆಲ್ಲ ನಾವು ಸೇರಿದ್ವಿ. ಸೇರಿ ಜಾತಿ ಗಣತಿ ನಮ್ಮದು ಈ ಜಾತಿ ಗಣತಿ ಪ್ರಕಾರ 7.5 ಲಕ್ಷ ಇದೆ ನಮ್ಮದು. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ನಮ್ಮ ರೆಡ್ಡಿ ಸಮಾಜದ ಎಲ್ಲ ಜಿಲ್ಲಾಧ್ಯಕ್ಷರುಗಳಿಗೆ ಒಂದ್ಸಲ ವೆರಿಫೈ ಮಾಡಿ ಅಂತ ಹೇಳ್ಬಿಡ್ತೀವಿ. ಸರಿಯಾಗಿದ್ದರೆ ಓಕೆ, ಕಮ್ಮಿ ಇದೆಯೋ ಜಾಸ್ತಿ ಇದೆಯೋ ಸರಿ ಇದೆಯೋ ನಾವು ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡ್ತೀವಿ. ಈಗ ನಮ್ಮ ಹತ್ರ ದೂರ ಬದಲು ನಮ್ಮ ಹತ್ರ ಯಾವ ಸ್ಟ್ಯಾಟಿಸ್ಟಿಕ್ಸು ಇಲ್ಲ, ಎಷ್ಟು ಜನ ಇದ್ದೀವಿ ಯಾವ ತಾಲೂಕಲ್ಲಿ ಅಂತ. ಈಗ ಸರ್ಕಾರ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದೆ, ಒಂದ್ಸಲ ಚೆಕ್ ಮಾಡಿಬಿಡ್ತೀವಿ. ಸರಿ ಇದ್ದರೆ ಓಕೆ, ಸರಿ ಇಲ್ಲ ಅಂದರೆ ಸರ್ಕಾರಕ್ಕೆ ಸರಿ ಮಾಡಿ ಅಂತ ಹೇಳೋಣ. ಅವರು ಕೂಡ ಅದೇ ಥರ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ ನಮಗೆ. ಈ ಶನಿವಾರ ನಮ್ಮ ರೆಡ್ಡಿ ಸಮಾಜದ ಒಂದು ಮೀಟಿಂಗ್ ಕರಿತೀವಿ. ಮತ್ತು ಇವತ್ತೆಲ್ಲ ಮುಖಂಡರೆಲ್ಲ ನಾವು ಸೇರಿದ್ವಿ. ಸೇರಿ ಜಾತಿ ಗಣತಿ ನಮ್ಮದು ಈ ಜಾತಿ ಗಣತಿ ಪ್ರಕಾರ 7.5 ಲಕ್ಷ ಇದೆ ನಮ್ಮದು. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ನಮ್ಮ ರೆಡ್ಡಿ ಸಮಾಜದ ಎಲ್ಲ ಜಿಲ್ಲಾಧ್ಯಕ್ಷರುಗಳಿಗೆ ಒಂದ್ಸಲ ವೆರಿಫೈ ಮಾಡಿ ಅಂತ ಹೇಳ್ಬಿಡ್ತೀವಿ. ಸರಿಯಾಗಿದ್ದರೆ ಓಕೆ, ಕಮ್ಮಿ ಇದೆಯೋ ಜಾಸ್ತಿ ಇದೆಯೋ ಸರಿ ಇದೆಯೋ ನಾವು ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡ್ತೀವಿ. ಈಗ
ಈಗ ನಮ್ಮ ಹತ್ರ ದೂರ ಬದಲು ನಮ್ಮ ಹತ್ರ ಯಾವ ಸ್ಟ್ಯಾಟಿಸ್ಟಿಕ್ಸು ಇಲ್ಲ, ಎಷ್ಟು ಜನ ಇದ್ದೀವಿ ಯಾವ ತಾಲೂಕಲ್ಲಿ ಅಂತ. ಈಗ ಸರ್ಕಾರ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದೆ, ಒಂದ್ಸಲಿ ಚೆಕ್ ಮಾಡಿಬಿಡ್ತೀವಿ. ಸರಿ ಇದ್ದರೆ ಓಕೆ, ಸರಿ ಇಲ್ಲ ಅಂದರೆ ಸರ್ಕಾರಕ್ಕೆ ಸರಿ ಮಾಡಿ ಅಂತ ಹೇಳೋಣ. ಅವರು ಕೂಡ ಅದೇ ಥರ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ ನಮಗೆ. ಈ ಶನಿವಾರ ನಮ್ಮ ರೆಡ್ಡಿ ಸಮಾಜದ ಒಂದು ಮೀಟಿಂಗ್ ಕರಿತೀವಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನನ್ನ ಕೊಲೀಗ ನಿಕೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಿಕೇಶ್, ಈ ಒಂದು ವರದಿಯ ವಿಚಾರವಾಗಿ ಪ್ರಮುಖ ಸಮುದಾಯಗಳ ವಿರೋಧವನ್ನು ವ್ಯಕ್ತಪಡಿಸ್ತಾ ಇವೆ. ಒಕ್ಕಲಿಗ ಸಮುದಾಯ, ವೀರಶೈವ ಲಿಂಗಾಯತ ಸಮುದಾಯ, ಈಗ ರೆಡ್ಡಿ ಸಮುದಾಯ ಇತ್ಯಾದಿ ಇತ್ಯಾದಿ. ಈ ರೀತಿಯ ವಿರೋಧವನ್ನ ಕಟ್ಕೊಂಡು ಸಿದ್ದರಾಮಯ್ಯ ಅವರು ಇದನ್ನ ಜಾರಿಗೆ ತರ್ತಾರ ಅನ್ನುವಂಥದ್ದು ಪ್ರಶ್ನೆ. ದತ್ತಾಂಶವೇ ಸರಿ ಇಲ್ಲ ಅನ್ನುವಂಥ ಗಂಭೀರ ಆರೋಪ. ಯಾಕೆ ಸರ್ಕಾರ ಇದನ್ನ ಇಷ್ಟೊಂದು ಗಂಭೀರವಾಗಿ ತೆಗೆದುಕೊಂಡಿದೆ? ಜಿದ್ದಿಗೆ ಬಂದಂತಿದೆಯಾ? ಏನಾಗ್ಬೋದು ಅಂತ? ಖಂಡಿತ ಶ್ರೀಪಾದ್ ಪಾಟೀಲ್, ಈ ಹಿಂದೆ ಕೂಡ